ಗಟ್ಟು ಬಿಸಿಲಿನಲ್ಲಿ ದಾರಿ ನಡೆದು ಬಸವಳಿದ ಬದಿಕ ಫಲಭರಿತ ಮಾಮರ ಕಂಡು ಬಾಯಲ್ಲಿ ನೀರು ಹಿಡಿದು ಆಸೆ ಅಕ್ಕರಿಸಿರುವುದು ಯಾರ ತೋಟದ ಫಲವು ನೆರಳಾಸರಿಸಿ ಕೀಳ ಬಯಸಿದರೆ ತೋಟದೊಡೆನ ಡೊಣ್ಣೆ ಹಿಡಿಗೆ ಬೆನ್ನು ಹಣ್ಣಾದೀತು ಎನ್ನುವ ನಾವು ನುಡಿಯಂತೆ ಶರ್ಮನ್ನು ಪ್ರೀತಿಸಿ ಮದುವೆಯಾಗಿ ಬಂದಾಗಿನಿಂದ ಈ ಮನೆಯ ವಾತಾವರಣವೇ ಇರುಸು ಮುರುಸು. ಒಂದು ಕಡೆ ಜನ್ಮ ಕೊಟ್ಟ ತಂದೆ ತಾಯಿಗಳು, ಮತ್ತೊಂದು ಕಡೆ ಪ್ರೀತಿಯಿಂದ ಮುತ್ತು ಕೊಟ್ಟ ಬಂದ ಸತಿ. ಅವಳ ಸೌಂದರ್ಯಕ್ಕೆ ಬೆಲೆಗಾಗಿ ನನ್ನ ಸತಿಯನ್ನಾಗಿ ಮಾಡಿಕೊಂಡು ಬಂದಿದ್ದೇನೆ. ಈ ನನ್ನ ಮನದಾಸೆ ಅಂತ್ಯವಳು ಈ ಮನೆಯಲ್ಲಿ ಮಹಾರಾಣಿಯಾಗಿ ಮೆರೆಯಬೇಕು. ಎಸ್, ಮಹಾರಾಣಿಯಾಗಿ ಮೆರೆಯಲೇಬೇಕು. ಶರ್ಮಿಳಾ, ಶರ್ಮಿಳಾ, ಏನ್ ಮಾಡ್ತಾ ಶರ್ಮಿಳಾ, ನಾನಿನ್ ಮನೇಲಿ ಖಾಲಿ ಕೂತಿದ್ದೀನೇನ್ರಿ? ಬೆಳಗ್ಗೆಯಿಂದ ಕೆಲಸ ಮಾಡಿ 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 ತುಂಬಾ ಆಯಾಸ ಆಯ್ತದೆ. ಮೇಡಮ್, ಗಂಡ ಜೊತೆ ಮಾತಾಡೋದಕ್ಕೂ ಸಮಯ ಇಲ್ಲ ಅಂತೀಯಲ್ಲ, ಏನಾಗಿದೆ ನಿನಗೆ? ಏನಾಗಿದೆ ಅಂತೆ ಹೇಳ್ತಾ ಇಲ್ವಾ? ಬೆಳಗ್ಗೆಯಿಂದ ತುಂಬಾ ಕೆಲಸ ಹಚ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ರೀ, ನಾನು ಮಾತ್ರ ಈ ಮನೇಲಿ ಮಹಾರಾಣಿ ಆಗಿರ್ಬೇಕು. ಎಸ್, ನೀನು ಮಹಾರಾಣಿ ಇರ್ಬೇಕು ಅಂತ ಅದಕ್ಕಂತ ಸಮಯ ನಾನೇ ಫಿಕ್ಸ್ ಮಾಡ್ತೀನಿ ಬಿಡ್ಚಿನ. ಅಲ್ಲ, ಈ ನಿನ್ನ ಕೋಪ ನೋಡ್ತಾ ಇದ್ರೆ ಕೈಯಷ್ಟೇ ಕೊಟ್ರ, ಆದ್ರೂ ಆ ನಿನ್ನ ನಗು ಬೆಲ್ಲದಷ್ಟೇ ಸಿಹಿ ಅಪಾರ. ನಿನ್ನ ಮಾತು ಮಧುರ. ನೀನು ಯಾವಾಗಲೂ ನನ್ನ ಜೊತೆನೇ ಇರಬೇಕು ಬಂಗಾರ. ನಮ್ಮ ಪ್ರೀತಿ ಹೀಗೆ ಇರಲೇ ಹಿಂಗಿದೆ. ಆಗೋಶಿಗೆ ಬಂದ್ಬಿಡ್ಲಾ? ಊಟ ಮಾಡ್ಕೊಂಡು ಹೋಗು. ಅಲ್ಲ ಕಣೆ, ಮೊದಲು ಬಿಸ್ನೆಸ್ಸು. ಈಗ ಶುರುವಾಯ್ತು ಕವಿ ಬರ ನಾಟಕದ ಸನ್ನಿವೇಶದ ಮುನ್ನಡೆ. ತೀರ್ಸ್ಕೊಳ್ತೀನಿ. ಆದಷ್ಟು ಬೇಗ ಈ ಸೇಡನ್ನ ತೀರ್ಸ್ಕೊಳ್ಳದೆ ಹೋದ್ರೆ ನನ್ನ ಹೆಸರು ಶರ್ವೇಗದ ಶರ್ಮಿಳಾನೇ ಅಲ್ಲ. ನನ್ನ ಸೇಡಿನ ಜ್ವಾಲೆಯಲ್ಲಿ ಇವರನ್ನ ಸುಟ್ಟು ಬೂದಿಯಾಗದೆ ಹೋದ್ರೆ ಮೈ ನಾಯಕಿ ನಹಿ कल नायक हूं मैं हीरोइन नहीं, लेडी टाइगर हूं. ಎಷ್ಟೊಂದು ಪ್ರಶಾಂತವಾಗಿದೆ. ಇರ್ಲಿ, ಆದಷ್ಟು ಬೇಗ ಈ ಮನೆಯನ್ನ ಕುರುಕ್ಷೇತ್ರ ರಣರಂಗ ಮಾಡ್ತೀನಿ. ರಣರಂಗ ಮಾಡ್ತೀನಿ. ಸುಮ್ದೆ ಏನ್ ಮಾಡ್ತಾ ಇದ್ದೆ ಮನೆಯಲ್ಲಿ? ಮಾವ, ನೀವ ಅತ್ತಿ ಮನೇಲಿ ಇಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮನೇಲಿ ಗಂಡ ಎಲ್ಲಿ ಹೋಗಿದ್ದಾರಮ್ಮ? ಏನೋ ಪಾರ್ಟಿ ಇದಂತೆ ಹೊರಗಡೆ ಹೋಗಿದ್ದಾರೆ. ಇನ್ ತೆಗೆದುಕೊಮ್ಮ. ಏನ್ ಮಾವ ಇದು? ಇದನ್ನ ಭದ್ರವಾಗಿ ಇಡೋದ್ರಲ್ಲಿ ಹಣ ಇದೆ. ಹಣನ? ಹೌದು. ನಿನ್ನ ಗಂಡ ತನ್ನ ತಾಯಿ ಹತ್ರ ಅಪ್ಪನ ಪೆನ್ಷನ್ ಹಣದ ಮೇಲೆ ಸಾಲ ತೆಗೆದುಕೊಂಡು ಬಾ, ಸಾಲ ತೆಗೆದುಕೊಂಡು ಬಹಳಷ್ಟು ಒತ್ತಾಯ ಮಾಡ್ತಾ ಇದ್ದಂತೆ. ಸುಮತಿ ಬಂದು ನನಗೆ ಪದೇ ಪದೇ ಕಿರಿಕಿರಿ ಮಾಡ್ತಾ ಇದ್ರು. ಅವಳಿಗೆ ಮಗ ಅಂದ್ರೆ ಪಂಚಪ್ರಾಣ. ಯಾಕಂದ್ರೆ ಅವನ ಸುಖ ಸಂತೋಷ ತನ್ನ ಸುಖ ಸಂತೋಷನ ಕಾಣ್ತಾಳ. ಅವರಿಬ್ರು ಚೆನ್ನಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಬ್ಯಾಂಕಿಗೆ ಹೋಗಿದ್ದೆ. ಪೆನ್ಷನ್ ಹಣದ ಮೇಲೆ ಸಾಲ ತಕೊಂಡು ಬರಬೇಕು ಅಂತ. ಬ್ಯಾಂಕ್ ಮ್ಯಾನೇಜರ್ ಸಾಲ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಕೂಡ ಬಹಳಷ್ಟು ರಿಕ್ವೆಸ್ಟ್ ಮಾಡಿ ಒತ್ತಾಯ ಮಾಡಿ ಸಾಲ ತೆಗೆದುಕೊಂಡು ಬಂದಿದ್ದೀನಿ. ನೀನು ಗಂಡ ಬಂದ ತಕ್ಷಣ ಕೊಟ್ಟು ಬಿಡಮ್ಮ, ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗಿ ಬರ್ತೀನಿ. ಅಯ್ಯೋ ನಿಲ್ಲಿ ಮಾವ, ಹೊರಗಡೆ ತುಂಬಾ ಬಿಸಿಲು. ಬಿಸಿಲಲ್ಲಿ ಮನೆಗೆ ಬಂದಿದ್ದೀರಾ? ತಂಪಾದ ಮಜ್ಜಿಗೆ ಕೊಡ್ತೀನಿ, ಕುಡ್ಕೊಂಡು ಹೋಗಿ. ಬೇಡಮ್ಮ, ಯಾಕೋ ಇವತ್ತು ಮನಸ್ಥಿತಿ ಸರಿಯಾಗಿಲ್ಲ. ಸ್ವಲ್ಪ ನೀರು ತಂದು ಕೊಡು ಸಾಕು. ನೀರಷ್ಟೇ ಸಾಕ ಮಾವ? ಸಾಕಪ್ಪ, ತರ್ತೀನಿ ತಾಳಿ.
ಹೇ ಭಾರತ ಮಾತೆ, ಮಗನಿಗೆ ಜನ್ಮ ನೀಡಿದ ತಪ್ಪಿಗಾಗಿ, ನನ್ನ ಹೆಂಡತಿಯ ಸುಮತಿಯ ಮನಃಶಾಂತಿಗಾಗಿ ನಿನ್ನ ಸೇವೆ ಮಾಡಿ ಪ್ರತಿಫಲವಾಗಿ ಬಂದ ಹಣವನ್ನೆಲ್ಲ ಮಗನಿಗೆ ದಾರ ಎರೆದು ಕೊಟ್ಟುಬಿಟ್ಟೆ. ಸಾಲದಕ್ಕೆಂದು ಕೊನೆಗಾಲದಲ್ಲಿ ಆಸರೆಯಾಗಿದ್ದ ಪೆನ್ಷನ್ ಹಣದ ಮೇಲೂ ಸಾಲ ತಕೊಂಡು ಬಂದ್ಬಿಟ್ಟೆ. ಇದನ್ನ ಮಗನ ಮೇಲೆ ವ್ಯಾಮೋಹ ಅನ್ನಬೇಕು, ತಂದೆಯ ಅತಿಯಾದ ಕುರುಡು ಪ್ರೀತಿ ಅನ್ನಬೇಕು, ಏನ ತಂದೆಯ ದಡ್ಡತನ ಅನ್ನಬೇಕು, ಒಂದು ತಿಳಿಯದಾಗಿದೆ. ನೋಡೋಣ ಆ ಭಗವಂತ ಹೇಗೆ ದಾರಿ ತೋರಿಸ್ತಾನೋ ಹಾಗೆ ಜೀವನ ಸಾಗಿಸಿದ್ರೆ ಆಯ್ತು. ಏನ್ ಮಾಡ್ತಾ ಇದೀಯ ನೀನು? ಏನ್ ಮಾಡ್ತಾ ಇದೀಯಾ? ಹೆಣ್ಣಾದಿ ನಾನೇ ಲಜ್ಜೆಗೆಟ್ಟು ಕೇಳ್ತಾ ಇದ್ದೀನಿ. ಈ ನಿಮ್ಮ ಗಟ್ಟಿ ಮುಟ್ಟಾದ ದೇಹದಿಂದ ಒಂದೇ ಒಂದ್ಸರಿ ನನ್ನ ಅಪ್ಪಯ್ಯ ಆಲಂಗಿಸಿ ನನ್ನ ಕಾಮದಾಹ ತೀರಿಸಿ ಬನ್ನಿ ಮಾವ. ನಾನು ಕಾಣ್ತಾ ಇರೋದು ಇದೊಂದು ಕೆಟ್ಟ ಕನಸ. ಕನಸಲ್ಲ ಮಾವ, ನೀವು ಮನಸ್ಸು ಮಾಡಿದ್ದೆ ನಿಜವಾದ್ರೆ ಅದನ್ನ ನಾನ್ ನೆನ್ಸ್ ಮಾಡ್ತೀನಿ. ಬನ್ನಿ ಮಾವ, ಮನೆಯಲ್ಲಿ ಯಾರು ಇಲ್ಲ, ಆ ಮಂಚದ ಮೇಲೆ ಈ ದೇಹವನ್ನು ಒಂದೇ ಒಂದು ಸಲ ಆಲಿಂಗಿಸಿ. ಇಲ್ಲ ಅನ್ಬೇಡಿ ಮಾವ. ಪಾಪಿ, ನಿನ್ನನ್ನು ನನ್ನ ಮಗಳು ಅಂತ ತಿಳ್ಕೊಂಡಿದ್ದೆ. ಲಜ್ಜೆ ಬಿಟ್ಟು ನಿನ್ನ ಮಾಂಸದ ಕಡೆ ಹೆಜ್ಜೆ ಹಾಕಂತ ಕರಿತಿದೀಯ ನನ್ನ? ನೀನು ಹೆಣ್ಣಲ್ಲ, ಹೆಮ್ಮಾರಿ. ಈ ಮನೆಯನ್ನು ಛಿದ್ರವಾಗಿ ಒಡೆಯಲು ಬಂದ ಸುನಾಮಿ ನೀನು. ನಿನಗೆ ಹಣದ ದಾಹ ಮಾತ್ರ ಹೆಚ್ಚಾಗಿದೆ ತಿಳ್ಕೊಂಡಿದ್ದೆ. ಈಗ ಗೊತ್ತಾಗ್ತಾ ಇದೆ ನನಗೆ, ಕಾಮದ ಪಿತ್ತ ನಿನ್ನೆತ್ತಿಗೆ ಏರಿದೆ ಅಂತ. ನೋಡು, ಇದನ್ನಿಷ್ಟಕ್ಕೆ ಮರೆತು ನನ್ನ ಮಗನೊಂದಿಗೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ. ಇಲ್ಲದೆ ಹೋದ್ರೆ ಈ ಮೇಜರ್ ಸೂರ್ಯ ನಿನ್ನ ಮುಖ ನೋಡಬಹುದು. ಮಾವ, ಕೋಪದಲ್ಲಿ ಎಷ್ಟು ಮುದ್ದಾಗಿ ಕಾಣ್ತೀರ ಮಾವ. ನನ್ನ ಜೀವನದಲ್ಲಿ ನಾನು ಬಯಸಿದ್ದು ಬಿಟ್ಟಿಲ್ಲ, ಬಿಡೋದು ಇಲ್ಲ. ಇವತ್ತೇನೇ ಆದ್ರೂ ಸರಿ, ನನ್ನ ಕಾಮದಾಹ ತೀರ್ಸ್ಕೋತೀನಿ. ನಿಮ್ಮ ಕಾಲು ಹಿಡಿದಾದ್ರೂ ಸರಿ, ಇಲ್ಲ ಕಾಲು ಹಿಡಿದಾದ್ರೂ ಸರಿ. ಮಾವ, ಮಿಲಿಟರಿ ಊಟ ಮಾಡಿ ಕಸರತ್ತು ಮಾಡಿದ ಈ ನಿಮ್ಮ ಗಟ್ಟಿ ಮುಟ್ಟಾದ ದೇಹದಿಂದ ಒಂದೇ ಒಂದ್ಸರಿ ನನ್ನನ್ನು ಅಪ್ಪಿ ಆಲಂಗಿಸಿ ಮಾವ. ಇಲ್ಲ ನೀತಿ ಕೆಟ್ಟವಳೆ, ನಿನ್ನ ಮೋಹ ಜಾಲದ ಬಿಡಲು ನಾನು ಕಾಮುಕ ಅಲ್ಲ. ಈ ದೇಶದ ಹೆಮ್ಮೆಯ ಸೈನಿಕ ನಾನು. ಪ್ರಾಣ ಬೇಕಾದ್ರೂ ಕೊಟ್ಟೆನು. ಇಂಥ ಹೇಸಿ ಕೆಲಸಕ್ಕೆ ಮಾತ್ರ ಕೈ ಹಾಕಲಾರೆ. ಈ ನನ್ನ ಪವಿತ್ರ ಪಾದ ಪುಣ್ಯ ಭೂಮಿ ಮೇಲೆ ಸೀತೆ, ಸಾವಿತ್ರಿ, ಮಾಸತಿ, ಅನುಸೂಯ, ಅಷ್ಟೇಕೆ ಬುದ್ಧ, ಬಸವ, ಅಂಬೇಡ್ಕರ್, ಭಗತ್ ಸಿಂಗ್, ಕರ್ನಲ್ ಕಾರ್ಯಪ್ಪ ಹುಟ್ಟಿದ ನಾಡಿದು. ಇಂಥ ಸಂಸ್ಕೃತ ಭರಿತ ನನ್ನ ದೇಶದಲ್ಲಿ ಇಂಥ ಹೀನ ಮನಸ್ಥಿತಿಯಳು ನನ್ನ ಮನೆ ಸೊಸೆ. ವಾಕರಿಕೆ ಆಗ್ತಾ ಇದೆ, ನನಗೆ ವಾಕರಿಕೆ ಆಗ್ತಾ ಇದೆ. ಪುಣ್ಯ ಭೂಮಿ ಮಾವ, ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ ಕೃಷ್ಣನಷ್ಟೇ ಹುಟ್ಟಿಲ್ಲ, ರಾವಣ, ಕೀಚಕ, ವೀರಪ್ಪನ್, ನಿತ್ಯಾನಂದ ಸ್ವಾಮಿ ಕೂಡ ಇದೇ ನಿಮ್ಮ ಪುಣ್ಯ ಭೂಮಿಯಲ್ಲೇ ಹುಟ್ಟಿದ್ದು. ಅಷ್ಟೇ ಏಕ್ ಮಾವ, ಈ ಸಮಾಜದ ಎದುರು ತಾಯಿ ಮಗನಂತೆ ಸೋಗು ಹಾಕಿ ಸ್ವಂತ ತಾಯಿಯೊಂದಿಗೆ ತಮ್ಮ ಕಾಮ ತೃಷ ತೀರಿಸಿಕೊಳ್ಳುತ್ತಾರಲ್ಲ, ಅಂತ ಪಾಪಿಗಳೆಷ್ಟಿಲ್ಲ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ. ಅಣ್ಣನ ಹೆಂಡತಿ ಅತ್ತಿಗೆ, ಅತ್ತಿಗೆ ಅಂದ್ರೆ ಹೆತ್ತ ತಾಯಿಯ ಸಮಾನ. ಅಣ್ಣನಿಗೆ ವಿಷ ಹಾಕಿ ಕೊಂದು ಅತ್ತಿಗೆ ಒಂದಿಗೆ ತಮ್ಮ ಕಾಮದಾಹ ತೀರಿಸಿಕೊಳ್ಳುತ್ತಾರಲ್ಲ, ಅಂತ ನೀಚರೆಷ್ಟಿಲ್ಲ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ. ಸ್ನೇಹಿತನ ಹೆಂಡತಿಯನ್ನೇ ಹಾಡಗಲಲ್ಲಿ ಓಡಿಸಿಕೊಂಡು ಹೋಗುವ ಪಾಪಿಗಳೆಷ್ಟಿಲ್ಲ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ. ಹಲೋ, ನಿಮ್ಮ ಪುಣ್ಯ ಭೂಮಿ ಕತಿ ಸಾಕೋ ಅಥವಾ ಬೇಕೋ? ನಿಮ್ಮ ಪುರಾಣ ಕೇಳಕ್ ನಿಂತಿಲ್ಲ ನಾನಿಲ್ಲಿ. ಮನೇಲಿ ಯಾರು ಇಲ್ಲ, ನಾನು ಯಾರ ಮುಂದೆ ಹೇಳೋದಿಲ್ಲ.
ಇಲ್ಲ ಅನ್ಬೇಡಿ ಮಾವ, ಒಂದೇ ಒಂದ್ಸರಿ. ಮುಚ್ಚೆ ಬಾಯಿ ಹುಚ್ಚು ನಾಯಿ. ಅಣ್ಣ ಯಾರು, ತಮ್ಮ ಯಾರು, ಮಾವ ಮೈದನ, ಈ ಸಂಬಂಧಗಳ ಅರ್ಥವಾಗಿ ಗೊತ್ತಿಲ್ಲ ಹುಚ್ಚು ನಾಯಿ ನೀನು. ಇನ್ನೊಂದು ಕ್ಷಣ ನನ್ನ ಕಣ್ಣು ಮುಂದೆ ನಿಂತ್ರೆ ನಿನ್ನ ಜೀವಂತವಾಗಿ ಹೋಗೋದು ಬಿಟ್ಟೇನು. ನನ್ನ ತಾಳ್ಮೆ ಕೆಡು ಮುಂಚೆ ನನ್ನ ಮನೆ ಬಿಟ್ಟು ಹೊರಟಾಗು. ಯಾವ ಬಾಯಿಂದ ಹೇಳಿ ನೀವು ಸರಿ ಸಮಯಕ್ಕೆ ಬಂದ್ರೆ, ಇಲ್ಲಾಂದ್ರೆ ನಿಮ್ ತಂದೆ ನನ್ನ ಶೀಲನೆ ಹಾಳು ಮಾಡ್ಬಿಡ್ತೀನಿ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ನೋಡಿ, ಇರೋ ಮಾಂಗಲ್ಯ ಮೇಲೆ ಆಣೆ, ನಿಮ್ಮ ಮೇಲೆ ಆಣೆ. ಅಷ್ಟೇ ಯಾಕ್ರಿ, ನೀವು ತುಂಬಾ ಪ್ರೀತಿ ಮಾಡೋ ನಿಮ್ಮ ತಾಯಿ ಮೇಲೆ ಆಣೆ ಮಾಡ್ತಾ ಶರ್ಮಿಳಾ, ಏನ್ ಹೇಳ್ತಾ ಇದೀಯ ನೀನು? ಪದೇ ಪದೇ ಅದೇ ಮಾತು ಕೇಳಿ ಯಾಕ್ರಿ ಚಿತ್ರ ಹಿಂಸೆ ಮಾಡ್ತಾ ಇದ್ದೀರಾ? ನನ್ನ ಮೇಲೆ ನಂಬಿಕೆ ಇರ್ದಿದ್ರೆ ನೀವೇ ನಿಮ್ಮ ಪತಿನ ಕೇಳ್ಕೊಳ್ಳಿ. ನಾನಿದನ್ನ ನಂಬಲ್ಲ. ಶರ್ಮಿಳಾ ಹೇಳ್ತಿರೋ ಮಾತು ಸತ್ಯನಾ? ಯಾವುದು ಸತ್ಯ, ಯಾವುದು ನಿತ್ಯ? ನಾನು ಏನು ಹೇಳಿ ನಿನಗೆ? ಸುಮತಿ, ನನ್ನ ಜೊತೆ 3 ದಶಕಗಳ ಕಾಲ ಸಂಸಾರ ಮಾಡಿದೀಯ. ನಾನೆಂತವನಂತ ನಿನಗೆ ಗೊತ್ತಿಲ್ವಾ? ನನ್ನ ಮೇಲೆ ನಿನಗೆ ಅನುಮಾನನ? ಅಂದ್ರೆ ಏನಿನ ಮಾತು? ನೀನೇನ್ ಹೇಳ್ತಾ ಇದ್ಯಾ, ಇವಳೇನ್ ಹೇಳ್ತಾ ಇದ್ದಾರೆ, ನಾನೇನ್ ಕೇಳ್ತಾ ಇದ್ದೀನಿ? ಏನ್ ನಿಮ್ ಕತೆ ಇದು? ಏನ್ ಕತೆ? ಅಪ್ಪ ಮಹೇಂದ್ರ, ಕಣ್ಣಿಗೆ ಕಾಣುವ ದೃಶ್ಯವನ್ನು ಕಂಡು ನಿರ್ಧರಿಸಬೇಡ. ಇದರ ಹಿಂದೆ ಅಡಗಿರುವ ಸತ್ಯಾಸತ್ಯತೆಗಳನ್ನು ಅರಿತು ತೀರ್ಮಾನಿಸು. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಿ ಬಲ್ಲವರ ಗಾದೆ ಮಾತನ್ನು ಅರಿತಿಲ್ವೇನು ನೀನು? ಅಂದ್ರೇನ್ ಮಾವ, ನಾನಾಗಿ ನಿಮ್ಮ ಹತ್ರ ಬಂದು ಮಾವ ನನ್ನ ಕಾಮದ ಹೆಚ್ಚಾಗಿದೆ, ನಿಮ್ಮ ಮಗ ಗಂಡಸೇ ಅಲ್ಲ, ಅವನ ಹತ್ರ ಗಂಡಸ್ತಾನೆ ಇಲ್ಲ, ನೀವೇ ನನ್ನ ಆಸೆ ಈಡೇರಿಸಿ ಅಂತ ನಿಮ್ಮ ಕಾರ್ ಹಿಡಿದು ಬೇಡ್ಕೊಳಕ್ ಬಂದಿನೇನ್ರಿ ನಾನು? ಇನ್ನೇನ್ ಮಾಡ್ಲಿ? ಹೆಣ್ಣು ಒಂದ್ ಅಬಲೆ. ಈ ಅಬಲೆಯ ಮಾತು ಕೇಳೋರು ಯಾರಿದ್ದಾರೆ ಈ ಮನೆಯಲ್ಲಿ? ಗಂಡನಾಗಿ ನೀವಾದ್ರೂ ಕೇಳ್ತೀರಾ ಅಂದ್ರೆ ನೀವು ಕೇಳ್ತಾ ಇಲ್ಲ ಅಲ್ಲ ರೀ. ಇಂಥ ಸುಂದರವಾದ ಗಂಡನ ಮಗ್ಲಲ್ಲಿ ಇಟ್ಕೊಂಡು ಈ ಮುದುಕನ ಮಲಗೋದು ಕರಿತೀನೇನ್ರಿ ನಾನು? ನಂದೇನ್ರಿ ತಪ್ಪು? ನಂದೇ ತಪ್ಪು. ತಪ್ಪು ಮಾಡಿದವನು ನಾನು. ಇದು ಗೋವುಗಳ ನಂದನ ನಡೆದುಕೊಂಡು ಈ ಸುಂದರವಾದ ನಂದನವನಕ್ಕೆ ನಿನ್ನನ್ನು ಕರ್ಕೊಂಡು ಬಂದೆ. ಇಂಥ ಸುಂದರವಾದ ನಂದನವನದಲ್ಲಿ ಒಬ್ಬ ಗೋಮುಖ ವ್ಯಾಘ್ರ ಅಂತ ನನಗೆ ಗೊತ್ತಾಗ್ಲಿಲ್ಲ. ಇಷ್ಟು ದಿನ ನಿನ್ನ ದೇಶ ಕಾಯಕ್ ಹೋಗಿದ್ದು, ಕಂಡ ಹೆಂಗಸರ ಬೆನ್ನು ಹತ್ತಿ ತಿರುಗಾಕ್ ಹೋಗಿದ್ದು. ಶಭಾಷ್ ಮಗನೇ, ಶಭಾಷ್. ಅನ್ನದ ಋಣ ತೀರಿಸಿದರೆ ಪುಣ್ಯವಂತ ಧರ್ಮವಂತ ಮನುಷ್ಯ ಅಂತ ಕರೀತಾರೆ. ದೇಶದ ಋಣ ತೀರಿಸಿದರೆ ವೀರ ಸೈನಿಕ ಅಂತ ಕರೀತಾರೆ. ತಂದೆ ತಾಯಿಗಳ ಋಣ ತೀರಿಸಿದರೆ ಉತ್ತಮ ಮಗ ಅಂತ ಕರೀತಾರೆ. ತಂದೆ ತಾಯಿಗಳ ಅಂತರಂಗವನ್ನು ಅರಿತುಕೊಂಡು ಬಾಳು ಉತ್ತಮ ಮಗನಂತೂ ನೀನಾಗಲಿಲ್ಲ. ಬೀದಿಲಿ ಹೋಗಿ ಈ ಮಾರಿನ ಮನೆ ಕರ್ಕೊಂಡು ಬಂದು ಎತ್ತಪ್ಪನ ಮೇಲೆ ಸಂಶಯ ಪಡೋ ಸಂಶಯ ಪಿಸಾಸಿ ಆದೆ. ತಂದೆ ಆದವನು ಮಕ್ಕಳ ಭವಿಷ್ಯದ ಬಗ್ಗೆ ಟೈಮ್ ಟು ಟೈಮ್ ವಿಚಾರ ಮಾಡಬೇಕಪ್ಪ, ಮಾಡಬೇಕು. 6 ತಿಂಗಳ ಪೋಲಿಯೋ 3 ತಿಂಗಳ ವ್ಯಾಕ್ಸಿನ್ ಮಕ್ಕಳಿಗೆ ಹಾಕಿಸ್ಬೇಕು. ಮಕ್ಕಳನ್ನ 16 ಕಡೆ ಸುತ್ತಾಡಿ ಒಳ್ಳೆಯ ಸ್ಕೂಲ್ಗೆ ಸೇರಿಸಬೇಕು. ತಂದೆಯಾಗಿ ಮಕ್ಕಳಿಗಾಗಿ ಸ್ವಲ್ಪ ಸಮಯ ಕೊಟ್ಟು ಅವರಿಗೆ ಪ್ರೀತಿಯಿಂದ ಮುತ್ತು ಕೊಟ್ಟು ಹೆಗಲ್ ಮೇಲೆ ಕೊಡ್ಕೊಂಡು ಈ ಲೋಕದ ಜ್ಞಾನನ ಮಕ್ಕಳಿಗೆ ಇಂಚಿಂಚಾಗಿ ತೋರಿಸ್ಬೇಕಪ್ಪ, ತೋರಿಸ್ಬೇಕು. ಯಾವುದು ಮಾಡಿದೀಯಾ ಇದರಲ್ಲಿ? ನೀನು ಯಾವುದು ಮಾಡಿದೀಯಾ ಹೇಳು? ಇದರಲ್ಲಿ ನಾನು ಯಾವುದು ಬಯಸಲ್ಲ. ನಿನ್ನ ಆತ್ಮ ಸಾಕ್ಷಿಯಿಂದ ಹೇಳು. ನೀನು ಒಂದು ದಿನವಾದ್ರು
ನೀನು ಒಂದು ದಿನವಾದರೂ ನನ್ನ ಪಕ್ಕದಲ್ಲಿ ಮಲಗಿ ಎದೆ ಮೇಲೆ ಕೈ ಇಟ್ಟಿದ್ಯಾ ಏನು? ನೀ ಎಲ್ಲಿರ್ತೀಯ? ನಿನಗೆ ದೇಶ ಕಾಯುವ ಹುಚ್ಚು. ಆ ದೇಶ ಕಾಯಕ್ ಹೋಗಿದ್ಯಲ್ಲ, ಅಲ್ಲೇ ಬಿದ್ದು ಸತ್ತು ಹೋಗಿದ್ರೆ ಈ ನಿನ್ನ ಹಾಳಾದ ಮುಖನ ಈ ಕಣ್ಣಿಂದ ನೋಡುದು ನಾನ್ ತಪ್ಪಿತ್ತು. ಆ ಸಾಲ್ಗೂ ನನ್ನ ಕಂಡ್ರೆ ಭಯ ಕಣ. ಯುದ್ಧದಲ್ಲಿ ಎದುರಾಳಿಯ 3 ಬುಲೆಟ್ಗಳು ಈ ನನ್ನ ಗಂಡಿನ ಗುಂಡಿಗೆ ಬೇಸಕ್ಕಾಗ್ಲಿಲ್ಲ. ಸತತ 3 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದೆ. ನನಗಾಗಿ ಇಡೀ ನನ್ನ ದೇಶದ ಜನ ಮನೆಗಳಲ್ಲಿ, ಮಠ ಮಂದಿರಗಳಲ್ಲಿ, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಮೇಜರ್ ಸೂರ್ಯನಿಗೇನೋ ಆಗಬಾರ್ದು, ಮೇಜರ್ ಸೂರ್ಯ ಪ್ರಾಣಾಪಾಯದಿಂದ ಪಾರಾಗಿ ಬರಬೇಕು ಅಂತ. ಆದ್ರೆ ಇವತ್ತು ನಾನು ಜನ್ಮ ಕೊಟ್ಟ ಮಗ, ನನ್ನ ವಂಶೋದ್ಧಾರಕ, ನನ್ನ ಕರುಳಿನ ಕುಡಿ ನನ್ನ ಸಾವನ್ನೇ ಬಯಸ್ತಾ ಇದ್ದಾನಲ್ಲೇ ಸುಮತಿ. ಸಾರ್ಥಕವಾಗೋಯ್ತು ಕಣ್ಣೆ ನಮ್ಮ ಬಾಳು, ಸಾರ್ಥಕವಾಗೋಯ್ತು ನಮ್ಮ ಬದುಕು. ಒಬ್ಬನೇ ಒಬ್ಬ ಮಗನ ಮದುವೆ ಮಾಡಬೇಕು, ಹಾದಿ ಬೀದಿ ತುಂಬಾ ಅಂದ್ರೆ ಹಾಕಿಸ್ಬೇಕು, ಸಾವಿರಾರು ಬಂಧು ಬಾಂಧವರೆಲ್ಲ ಕೂಡಿಸ್ಬೇಕು, 100 ಸ್ನೇಹಿತರನ್ನ ಕರೆಸ್ಬೇಕು. ಹೆಂಡತಿ, ಮಗ, ಸೊಸೆ, ಮೊಮ್ಮಕ್ಕಳು, ಅಕ್ಕರೆಯ ಸಂಸಾರ ಸಿಹಿ ಸಕ್ಕರೆಯಾಗಿ ಸವಿಬೇಕೆಂದು 1000 ಕನಸನ್ನಿಟ್ಟುಕೊಂಡು ರಿಟೈರ್ಡ್ ಆಗಿ ಮನೆಗೆ ಓಡಿ ಬಂದೆ. ನೋಡಿದ್ರಿ, ಎಲ್ಲ ತಿರುಮರು. ಇದು ಸಂಸಾರ ಅಲ್ಲ ಕಣೆ, ಇದು ಸಂಸಾರ ಅಲ್ಲ, ಇದು ವಿಷ ಸಾಗರ. ಅಪ್ಪ ಮಹೇಂದ್ರ, ಏನಂತೆ ನೀನು? ಒಂದು ದಿನ ಆದ್ರೂ ನನ್ನ ಎದೆ ಮೇಲೆ ಕೈ ಇಟ್ಟು ಮಲಗಿಕೊಂಡಿದೀಯಾ, ನನ್ನ ಮೇಲೆ ಆರೋಪಿಸ್ತಾ ಇದೀಯಾ? ಮತ್ತೆ ಯಾವಾಗ ಮಲಗಿದೀಯಾ? ನಿನ್ನಷ್ಟು ಸ್ವಾರ್ಥಿ ನಾನಲ್ಲಪ್ಪ, ನಿನ್ನಷ್ಟು ಸ್ವಾರ್ಥಿ ನಾನಲ್ಲ. ಕಾಶ್ಮೀರದ ಗಡಿಯಲ್ಲಿತ್ತು ಗಡಿ ಕಾದಿದ್ದೀನಿ. ಗಡಿ ಕಾಯ್ತಿರ್ಬೇಕಾದ್ರೆ ನಿನ್ನಂತ ಸಾವಿರಾರು ಮಕ್ಕಳ ಪ್ರಾಣ ಉಳಿಸಿದ್ದೀನಿ. ಇಡೀ ದೇಶದ ಮಕ್ಕಳಲ್ಲಿ ನನ್ನ ಮಕ್ಕಳನ್ನು ತಿಳ್ಕೊಂಡು ಗಡಿ ಕಾದಿದ್ದೀನಿ. ನಿನ್ನ ಜೋಪಾನ ಮಾಡಲೆಂತ ಈ ನನ್ನ ಪ್ರಾಣದಾಕ ಸುಮತಿನ ನಿನ್ನ ಪಕ್ಕದಲ್ಲಿ ಬಿಟ್ಟು ಹೋಗಿದ್ದೆ. ಸುಮತಿ, ನನ್ನ ಮಗ ಹಾಗೆ ಬೆಳೀತಾನೆ, ನನ್ನ ಮಗ ಹೀಗೆ ಬೆಳೀತಾನೆ, ನನ್ನ ಮಗ ದೊಡ್ಡ ಇಂಜಿನಿಯರ್ ಆಗಿ ನಮ್ಮ ಊರಿಗೆ, ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ಅಷ್ಟಕ್ಕೆ ನಮ್ಮ ದೇಶಕ್ಕೆ ಕೀರ್ತಿ ತರೋ ಮಗನಾಗುತ್ತಾನಂತ ಹೇಳ್ತಾ ಇದ್ದೀಯಲ್ಲ. ಇದೇನೆ ನಿನ್ನ ಮಗನ ಸಾಧನೆ? ದೇಶದ ತುಂಬಾ ದೊಡ್ಡ ಬಿಲ್ಡಿಂಗ್ ಕಟ್ಟು ಮಗನಾಗಲಿಲ್ಲ ಕಡೆ ಇವನು. ಎತ್ತಪ್ಪನ ಮನಸ್ಸೊಡೆಯುವ ಮಣಿಮೂರ್ಖ ಮಗನಾದ. ಮಕ್ಕಳನ್ನು ಹುಟ್ಟಿಸಿದ ಮಾತ್ರಕ್ಕೆ ಅವನು ತಂದೆ ಅಣ್ಣಲ್ಲಪ್ಪ, ತಂದೆ ಅಣ್ಣಲ್ಲ. ತಂದೆಯಾಗಿ ಮಕ್ಕಳ ಭವಿಷ್ಯದ ಬಗ್ಗೆನೂ ವಿಚಾರ ಮಾಡ್ಬೇಕಲ್ವಾ? ಮಕ್ಕಳಿಗಾಗಿ ಕಾರು, ಬಂಗ್ಲೆ, ಆಸ್ತಿ, ಅಂತಸ್ತು ಮಾಡ್ಬೇಕಪ್ಪ, ಮಾಡ್ಬೇಕು. ಏನ್ ಮಾಡಿದ್ಯಾ ನೀನು? ನನಗಂತ ಏನ್ ಮಾಡಿದ್ಯಾ ಹೇಳು? 32 ವರ್ಷ ಗಡಿ ಕಾದು ತಂದ ಹಣ ಎಷ್ಟು ಗೊತ್ತಾ? ಕೇವಲ 51 ಲಕ್ಷ. ಬೀದಿಲಿ ಭಿಕ್ಷೆ ಬೇಡ್ತಾರಲ್ಲ ಭಿಕ್ಷುಕರು, ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಲಕ್ಷ ಲಕ್ಷ ದುಡ್ಡು ಮಾಡಿ ಮಕ್ಕಳ ಹೆಸರಲ್ಲೇ ಬಿಟ್ಟಿರ್ತಾರೆ. ನಿನಗಿಂತ ಭಿಕ್ಷೆ ಬೇಡವರು ನನ್ನ ಪಾಲಿಗೆ ಮೇಲು, ಎಸ್ ಅವರೇ ಮೇಲು. ಬಲೆ ಮಗನೇ, ಬಲೆ ಮೆಚ್ಚಿದೆ ನಿನ್ನ ಮಾತನ್ನ. ನನ್ನ ಪ್ರಾಣವನ್ನು ಪಡೆದಿಟ್ಟು ಶತ್ರುಗಳ ಜೊತೆ ಹೋರಾಡಿ ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದು ಕೊಟ್ಟ 51 ಲಕ್ಷ ಲೆಕ್ಕಕ್ಕೆ ಇಲ್ಲವಲ್ಲ? ಪಟ್ಟಿ ಮಗನೇ, 51 ಲಕ್ಷಕ್ಕೆ ಮೊದಲು 0 ಎಷ್ಟು ಬರ್ತಾವಂತ ಗೊತ್ತೇನೋ ಮಗನೇ ನಿನಗೆ? 24 ಗಂಟೆ ಟೈಮ್ ಕೊಡ್ತೀನಿ. ನಿನ್ನ ಸ್ವಂತ ಪರಿಶ್ರಮ ಬಂದ ಮೇಲೆ 1,000 ರೂಪಾಯಿ ದುಡ್ಡು ಕೊಡ ಬಾರ ಮಗನೇ. ಆವಾಗ ದುಡ್ಡಿನ ಮೇಲೆ ಏನು ಅಂತ ಗೊತ್ತಾಗ್ತಾ ಇದೆ ನಿನಗೆ. ಎಂದೇ ನೀನು ಬೀದಿಯಲ್ಲಿ ಭಿಕ್ಷೆ ಬೇಡವರು ಮಕ್ಕಳಿಗೆ ಲಕ್ಷ ಲಕ್ಷ ಗಳಿಸಿಟ್ಟಿರ್ತಾರೆ ಅಂತ ಹೇಳ್ತಾ ಇದೆಯಲ್ಲ? ನಿಜ ಕಣಪ್ಪ, ನಿಜ. ನಿಮ್ಮಪ್ಪ
ದುಡ್ಡು ಗಳಿಸೋ ಅಡ್ಡ ದಾರಿ ಹಿಡಿಲಿಲ್ಲ. ಯಾಕಂದ್ರೆ ನಾನೊಬ್ಬ ದೇಶ ಕಣ್ಣು ಹಾಕೋ ಬಡ ರೈತರ ಮಗ. ನಾನು ಚಿಕ್ಕವನಿದ್ದಾಗ ಮನೆಯಲ್ಲಿ ಒಂದು ಗ್ಲಾಸ್ ಗಂಜಿ ಕುಡ್ಲಕ್ಕೂ ಗತಿ ಇರಲಿಲ್ಲ ಕಣ, ಗತಿ ಇರಲಿಲ್ಲ. ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಗಳು ಅವರ ಆಸ್ಪತ್ರೆ ಬಿಲ್ ಕಟ್ಟಬೇಕು, ನಮ್ಮ 3 ಮಂದಿ ತುತ್ತಿನ ಚೀಲ ತುಂಬಬೇಕು. ಅದಕ್ಕೋಸ್ಕರ ಹಗಲು ರಾತ್ರಿ ಎಡೆದು ದುಡಿದಿದ್ದೀನಿ. ಅದ್ರ ಜೊತೆಗೆ ಆರ್ಮಿ ಸೇರ್ಬೇಕೆಂಬ ಕನಸು ಕಟ್ಟಿಕೊಂಡೆ. ಫಸ್ಟ್ ಕ್ಲಾಸ್ ಅಲ್ಲಿ ಆರ್ಮಿ ಸೆಲೆಕ್ಟ್ ಆದೆ. ನನ್ನ ಕನಸುಗಳೆಲ್ಲ ಸಾಕಾರಗೊಳಿಸಿಕೊಂಡೆ. ಸಂತೋಷ ನಗೆಯನ್ನು ಬೀರಿದೆ. ಆದರೆ ನಾನು ಪಟ್ಟ ಕಷ್ಟ ನನ್ನ ಮಗ ಪಡಬಾರ್ದಂತ ಇಷ್ಟಪಟ್ಟೆ. ನಿನಗೆ ತಿಂಗಳ ಹಣ ಕಳಿಸಿಕೊಟ್ಟೆ. ನಿನ್ನ ಇಂಜಿನಿಯರಿಂಗ್ ಓದಿಸ್ಲಿಕ್ಕೂ ಪ್ರಾರಂಭ ಮಾಡಿಸಿದೆ. ಅದಕ್ಕಾಗಿ ನಾನು ಈ ಸಂಸ್ಕಾರದಲ್ಲಿದ್ದೀನಿ, ನೀ ಈ ಸಂಸ್ಕಾರದಲ್ಲಿದ್ದೀಯ. ನಾನು ಏನು ಹೇಳಿದ್ರು ಕೂಡ ನಿನಗೆ ದುಡ್ಡಿನ ದಾಹ, ಈ ಹೆಣ್ಣಿನ ಮೋಹದ ಅಮಲು ನಿನ್ನ ತಲೆಯಲ್ಲಿ ತುಂಬಿಕೊಂಡು ಬಿಟ್ಟಿದೆ. ನಾನು ಏನು ಹೇಳಿದ್ರು ನಿನ್ನ ತಲೆಗೆ ಹೋಗುದಿಲ್ಲ. ಏಯ್, ದುಡ್ಡು ದುಡ್ಡು ಅಂತ ಸಾಯ್ತಾ ಇದೆಯಲ್ಲ. ಕೊನೆಗಾಲದಲ್ಲಿ ಆಸರೆ ಆಗಿದ್ದು ಪೆನ್ಷನ್ ಹಡಿದ ಮೇಲೆ ಸಾಲ ತಕ್ಕೊಂಡು ಬಂದು ಈ ನಿನ್ನ ಹೆಂಡತಿ ಕೈಯಲ್ಲಿ ಕೊಟ್ಟಿದ್ದೀನಿ. ಅದು ತೋಡಿ ಎಲ್ಲಾದ್ರೂ ಹಾಳಾಗಿ ಹೋಗು. ಇನ್ನು ಮೇಲೆ ನಿನ್ನ ಸವಾಸ ನನಗೆ ಬೇಡ, ನನ್ನ ಸವಾಸ ನಿನಗೆ ಬೇಡ. ನೀವು ದುಡ್ಡು ನನ್ ಕೈಲಿ ಕೊಟ್ರ? ಯಾಕಮ್ಮ ಸುಳ್ಳು ಹೇಳ್ತೀರಾ? ಈಗಾಗ್ಲೇ ಒಂದು ಅಪ್ಪದ ಹೊರಿಸಿದ್ದೀರ, ಮತ್ತೊಂದು ಅಪ್ಪದ ಹೊರಿಸ್ತಾ ಇದ್ದೀರ. ದಯವಿಟ್ಟು ದಯವಿಟ್ಟು ಸುಳ್ಳು ಹೇಳ್ಬೇಡಿ ಮಾವ, ಸುಳ್ಳು ಹೇಳ್ಬೇಡಿ. ಯಾಕಮ್ಮ ಈಗ ಒಂದು 10 ನಿಮಿಷಗಳ ಹಿಂದ್ಗಡೆ ದುಡ್ಡಿನ ಚೀಲ ತಂದಿನ ಕೈಯಲ್ಲಿ ಕೊಡ್ಲಿಲ್ಲ ನಾನು? ಅದನ್ನು ತಂದು ಗಡ್ಡರ ಕೈಯಲ್ಲಿ ಕೊಡದೊಡ್ಡು ಬಂಡ ಮಾತಾಡ್ತಾ ನಿಂತಿದೀಯಾ? ಎಷ್ಟೊಂದು ಹೊಲಸಾಗಿದೆ ನಿಮ್ಮ ಮನ. ಸತ್ಯೋಗ್ಲಿ ಹೇಳ್ತಾ ಇದ್ದೀನಿ, ಯಾವ ದುಡ್ಡು ನನ್ನ ಕೈಲಿ ಕೊಟ್ಟಿಲ್ಲ. ಅವರು ಹೊರಗಿಂದ ಬಂದ್ರು, ತುಂಬಾ ಬಾಯಾರಿಕೆ ಆಗಿದೆಯಮ್ಮ, ನೀರು ಕೊಡು ಅಂದ್ರು. ನಾನು ನೀರು ತಂದು ಕೈಲಿ ಕೊಡೋಷ್ಟರಲ್ಲಿ ನೀನ್ ತುಂಬಾ ಚೆನ್ನಾಗಿದೀಯಾ, ಒಂದ್ಸರಿ ನನ್ನ ಕಾಮದ ತೀರ್ಸು ಅಂದ್ರು. ಬೇಡ ಮಾವ, ಹಾಗೆಲ್ಲ ಮಾತಾಡ್ಬೇಡಿ. ನೀವು ನನ್ನ ತಂದೆ ಸಮಾನ, ಹಾಗೆಲ್ಲ ಮಾತಾಡ್ಬೇಡಿ ಮಾವ ಅಂತ ಎಷ್ಟೇ ಪರಿಪರಿಯಾಗಿ ಬೇಡ್ಕೊಂಡ್ರು. ನೋಡು, ಇವತ್ತೇನೇ ಆಗ್ಲಿ ನನ್ನ ಆಸೆ ಈಡೇರಿಸ್ಕೋತೀನಿ. ನಿನ್ನ ಕಾಲು ಹಿಡಿದಾದ್ರೂ ಸರಿ, ಇಲ್ಲ ಕಾಲು ಮುರಿದಾದ್ರೂ ಸರಿ ಅಂತ. ನನ್ನ ಕಾಲು ಮುರಿಯೋದಕ್ಕೆ ಬಂದಿದ್ರೆ ನಿಮ್ಮ ಅಪ್ಪ. ನಾನು ಸುಳ್ಳು ಹೇಳಿದ್ರೆ ನೋಡಿ, ನೀನ್ ನನ್ನ ತಮ್ಮ ಇಲ್ಲೇ ಇದ್ದೀರಿ. ಯಾವ ದುಡ್ಡು ನನ್ನ ಕೈಲಿ ಬಲೆ 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 ಹೆಣ್ಣೆ, ಹೀಗೆ ಎಷ್ಟು ಮನೆಗಳನ್ನು ಹಾಳು ಮಾಡಿದೀಯಾ? ಹೀಗೆ ಎಷ್ಟು ಮನೆಗಳನ್ನು ಕೊಳ್ಳಿ ಹಚ್ಚಿ ಮನೆ ಕಾಲಿಟ್ಟಿದೀಯಾ? ಇನ್ನು ನಿನ್ನ ಜೀವಂತವಾಗಿ ಬಿಟ್ರೆ ಈ ಮನೆ ಗುಡಿಸಿ ಗುಂಡಾಂತರ ಮಾಡ್ತೀಯಾ? ಇನ್ನು ನಿನ್ನ ಜೀವಂತವಾಗಿ ಬಿಡುದಿಲ್ಲ. ಏನ್ ಮಾಡ್ತಾ ಇದೀಯೇನಾದ್ರೂ ಖಬರ್ ನಿನಗೇನು? ನನ್ನ ಕಣ್ಣೆದುರಿಗೆ ನನ್ನ ಹೆಂಡತಿನ ಹೊಡ್ಲಿಕ್ಕೆ ಬರ್ತಿಲ್ಲ. ಎಷ್ಟೋ ಧೈರ್ಯ ನನಗೆ, ಎಷ್ಟು ಧೈರ್ಯ! ಮಗನ ಹೆಂಡತಿ ಅಂದ್ರೆ ಮಗನ ಸಮ ಕಾಣೋದು ಬಿಟ್ಟು ಮಗನ ಮೇಲೇನೆ ಕಾಮದ ಕಣ್ಣು ಹಾಕ್ತಾ ಇದೆಯಲ್ಲ. ಇಂಥವ್ನ ಜೀವ ಸಹಿತ ಬಿಡಬಾರ್ದು. ನೀವೇನಾದ್ರೂ ಇವ್ರ ಮೇಲೆ ಕೈ ಮಾಡಿದ್ರೆ ನಿಮಗೆ ನನ್ನ ನಾಡಿ ಆಗಿದೆ. ನಿಮ್ ಕೈ ಹಿಡಿದಿದ್ದೀನಿ, ದಯವಿಟ್ಟು ಸುಮ್ಮನೆ ಬಿಡಿ. ಇಂಥವ್ನಂತ ಈ ಕಣ್ಣುಗಳಿಂದನೇ ನೋಡಿದೆ. ಇಂಥವನನ್ನ ಈ ಮನೆಯಲ್ಲಿ ನಾನು ಬೇರೆ ಇಟ್ಕೋಬೇಕಾ? ಓಯ್, ಒಂದು ಕ್ಷಣ ಈ ಮನೆಯಲ್ಲಿ ಇರ್ಲಿಕ್ಕೆ ನಿನಗೆ ಜಾಗ ಇಲ್ಲ. ನಿನ್ನಿಂದ ನೀನಾಗಿ ಮನೆ ಬಿಟ್ಟು ಹೋಗ್ತೀಯೋ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಫೋನ್ ಹಚ್ಚಿ ಪೊಲೀಸರು ಕರೆಸ್ತೀನಿ. ಪೊಲೀಸರನ್ನ ಎಲ್ಲ ಬಡ್ಡಿ ಮಗನೇ, ಪೊಲೀಸರು ಕರೆದ್ರೆ ಪೊಲೀಸರನ್ನ ಐ ಮಿಲಿಟರಿ ಮ್ಯಾನ್. ಕಾಯ್ದೆ ಕಾನೂನು ನಿನಗಿಂತ ಚೆನ್ನಾಗಿ ನನಗೂ ಗೊತ್ತು. ಇದು ಎಲ್ಲ ನನ್ನ ಸ್ವಯಾರ್ಜಿತ ಆಸ್ತಿ. ನಾನು ಮನಸ್ಸು ಮಾಡಿದ್ರೆ ಈ ಮನೆಯನ್ನು ಒದ್ದಾಚೆ ಹಾಕಬಲ್ಲೆ. ಆದ್ರೆ ಈ ಹೀನ ಮನಸ್ಥಿತಿಗಳ ಮಧ್ಯೆ ಒಂದು ಕ್ಷಣಗಿರಲು ಮನಸ್ಸಿಲ್ಲ ನನಗೆ. ಸುಮ್ಮನೆ ಎಲ್ಲಾದ್ರೂ ಹೋಗಿ ಪುಟ್ಟು ಗುಡಿಸಲು ಕಟ್ಕೊಂಡು ಜೀವನ ಸಾಗಿಸೋಣ. ಇಂಥ ದುಷ್ಟರ ಮಧ್ಯೆ ನಾವಿರೋದು ಒಳ್ಳೇದಲ್ಲ. ನನ್ನ ಜೊತೆ ಹೊರಟು ಬಂದ್ಬಿಡು, ನನ್ನ ಜೊತೆ ಹೊರಟು ಬಂದ್ಬಿಡು. ನಿಮ್ಮಪ್ಪ ತಪ್ಪು ಮಾಡಿದ್ದಾರೆ ಅಂದ್ರೆ ನೀನ್ ನಂಬ್ತಿದೀಯಾ? ಎಲ್ವೋ, ಅವ್ರಂತವ್ರಲ್ಲ, ಅವ್ರಿಗೆ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಅವ್ನು ಚಿಕ್ಕವನು,
ನಾನು ಅವನಿಗೆ ಬೈದು ಬುದ್ಧಿ ಹೇಳ್ತೀನಿ. ನೀವು ಮಾತ್ರ ಮನೆ ಬಿಟ್ಟು ಹೋಗ್ಬೇಡ್ರಿ, ಹೋಗ್ಬೇಡಿ. ನಿಮ್ಮಪ್ಪನ ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳಿ. ಅಂದ್ರೆ ನಿನ್ನ ಮಾತಿನ ಅರ್ಥ ಇದು? ನಿನ್ನ ಗಂಡ ತಪ್ಪು ಮಾಡಿಲ್ಲ, ನನ್ನ ಹೆಂಡತಿನ ತಪ್ಪು ಮಾಡಿದೆ ನೀನು ಹೇಳ್ತಾ ಇದ್ದೇನೋ? ನಿನ್ನ ಗಂಡ ಮಾಡಿರುವ ಕೆಲಸಕ್ಕ ಕರೆದು ಹೂವಿನ ಹಾರ ಹಾಕಿ ಸನ್ಮಾನ ಬೇರೆ ಮಾಡ್ಬೇಕೇನೋ? ನಾವು ಒಳಗಡೆ ಹೋಗಿ ಬರುವಷ್ಟರಲ್ಲಿ ನಿನ್ನ ಗಂಡ ಮನೆ ಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ಕತೆ ಬೇರೆ ಇರುತ್ತೆ. ಸುಮ್ದೆ ಆಯ್ತಾ ಮಂಗಳಾರತಿ? ಬೇಡ ಕಣೆ, ನನ್ನ ಜೊತೆ ಹೊರಟು ಬಂದ್ಬಿಡು. ಇಲ್ಲ ರೀ, ನಾನು ಬರೋದಿಲ್ಲ. ಕಾಯ ವಾಚ ಮನಸ್ಸ ನಿಮ್ ಜೊತೆ ಸಪ್ತಪದಿ ತೊಳೆದು ಸಂಸಾರ ಮಾಡ್ದೋಳ್ರಿ ನಾನು. ಆದ್ರೆ ಇವತ್ತು ಯಾಕೋ ಏನೋ ನನ್ನ ಮಗನನ್ನ ಬಿಟ್ಟು ಬರೋದಕ್ಕೆ ನನ್ನ ಮನಸ್ಸು ಹೋಗ್ತಾ ಇಲ್ಲ ರೀ. ನಾನು ಬರೋದಿಲ್ಲ ರೀ, ನಾನು ಬರೋದಿಲ್ಲ. ಗಂಡನ ಪ್ರಾಣ ಮಾನ ಮರ್ಯಾದೆ ಮಂಡಪಾಲಾಗಿ ಹೋದ್ರೂ ಚಿಂತಿಲ್ಲ, ಮಗನ ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಾ ಇದೀಯ. ನಿನ್ನ ಹೆತ್ತ ಕರುಳಿನ ಸಂಕಟ ಮಗನ ಮೇಲೆ ವ್ಯಾಮೋಹ ನನಗೆ ಅರ್ಥ ಆಗ್ತಾ ಇದೆ ಕಣೆ. ಆದ್ರೆ ನೀನು ತಿಳ್ಕೊಂಡಷ್ಟು ನಿನ್ನ ಮಗ ಸೊಸೆ ಒಳ್ಳೆಯವರಲ್ಲ. ಇವತ್ತು ನನ್ನ ಮೇಲೆ ಆಪಾದನೆ ಮಾಡಿ ಮನೆಯಿಂದ ಹೊರಗಟ್ಟಿದವರು ಇಂದಿಲ್ಲ ನಿನ್ನ ಹೊರಗೆ ಹಾಕಬಹುದು. ಈಗಲೂ ನನ್ನ ಜೊತೆ ಹೊರಟು ಬಂದ್ಬಿಡು. ದಯವಿಟ್ಟು ಇದೊಂದು ಮಾತು ಬಿಟ್ಟು ಕೇಳಿ. ಅದಕ್ಕೆ ಬಲ್ಲವ್ರು ಹೇಳಿರ್ಬೇಕು, ಅಂತ ಕರ್ಣಕ್ಕೆ ನಾಚಿಗಿಲ್ಲ, ಅಂಗಾಲಿಗೆ ಹೇಸಿಗಿಲ್ಲ ಅಂತ. ನಿನ್ನ ಮಗನೇ ಬೇಕೆಂದು ಬಯಸಿ ಇಲ್ಲೇ ಇರ್ತೀಯ, ಇರು. ಅದು ನಿನ್ನ ಪ್ರಾರ